ನೀನು ಸಡೆ, ನಾನು ಸಡೆ, ನೀನು ಸಡೆ, ನಾನು ಸಡೆ, ನೀನು ಸಡೆ, ನಾನು ಸಡೆ. ತೋರ್ಸಾಯ್ತು, ಏನಾಗಲ್ಲ. ಚೆನ್ನಮ್ಮನ ಕೆರೆ ಇಲ್ಲ ಐತೆ. MRF ಟೈರ್. ಗಾಯ್ಸ್ ಬನ್ನಿ ಗಾಯ್ಸ್, ಬರಬೇಡಿ ಗಾಯ್ಸ್, ಮನೇಲಿ ರೀತಿ ಇಲ್ಲ, ದುಡ್ಡು ಮಾಡಿ ಚೆನ್ನಾಗಿ ಬ್ಯಾಂಕಲ್ಲಿ ಇಕ್ಕಿ, ಅವಡೇ ಮಾಡಿಸಿ, ಬ್ಯಾಂಕಲ್ಲಿ ಇಕ್ಕಿ, ಆಸ್ತಿ ಮಾಡಿಸಿ, ಸೋತೋಗ್ಬಿಡಿ. ಓಡ್ಬಾ, ಬಿದ್ಲು. ಗೈಸ್, ನಾನೊಂದು ಲೈನ್ ಕೇಳಿದ್ದೆ. ಲೈನ್ ಏನಂತ ಹೇಳಿದ್ರೆ, ಸೇವ್ ವಾಟರ್ ಶವರ್ ಟುಗೆದರ್ ಅಂತ. ಅದನ್ನ ಯಾರು ಮಾಡ್ತಾ ಇದ್ದಾರೆ ನೋಡಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಏನಪ್ಪ ಈ ನನ್ನ ಮಗ ರಾತ್ರಿ ಹೊತ್ತಲ್ಲಿ ಬ್ಲಾಗ್ ಶುರು ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರಾ? ಎಸ್, ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಶಿಷ್ಯ ಕೊಟ್ಟು ನಮ್ಮ ಹೆಮ್ಮೆಯ ಮಗ ಸುವಾಗ್ದು ಬರ್ತಾಳೆ ಗೈಸ್. ಅದಕ್ಕೋಸ್ಕರ ಅವ್ನು ಬರ್ತಾಳೆ ನಾವು ಮೆಮೊರೇಬಲ್ ಮಾಡೋಕ್ಕೆ ಅಂತ ಹೇಳಿ ನಾವಿಲ್ಲೇ ಒಂದು ಪಾರ್ಟಿ ಥರ ಆರ್ಗನೈಸ್ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಮ್ಮ ಸುವಾಗ್ ಬರ್ಡೇ ಯಾವ ಥರ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಅದಕ್ಕೋಸ್ಕರ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾನು ನಮ್ಮ ಬಾಯ್ಸ್ಗೆ ಹೇಳಿದ್ದೆ, ಕಾಶ್ಮೀರ್ ಬಾಯ್ಸ್ಗೆ, ಅವರೆಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ನೋಡಿ, ಸಾಗರ್ ಇಲ್ಲಿ ಮುಂದೆ ಹೋಗ್ತಾ ಇದ್ದಾನೆ ಆ್ಯಂಡ್ ಮಿಕ್ದವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಆ್ಯಂಡ್ ಅದೇ ನಮ್ಮ ಅಷ್ಟೇ ಚಳಿ ಫುಲ್ಲು -5 ಡಿಗ್ರಿ ಐತೆ. ಏನು ಕತೆನೋ ಗೊತ್ತಿಲ್ಲ, ಫುಲ್ ಎಲ್ಲ ಪ್ಯಾಕ್ ಆಗಿದ್ದೀವಿ ನಾವಂತೂ ಇವಾಗ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ಬಂದು ರೀಚ್ ಆದ್ವಿ. ನೋಡಿ ಹಿಂಗೆ ಪಳ ಅಂತ ಹೊಳಿತೈತೆ ಸ್ನೋ. ಓಹೋ, ಹಲೋ. ಮೋಸ್ಟ್ಲಿ ಇವನು ನಾಳೆ ಅಂದ್ಕೊಂಡಿದ್ದಾನೆ, ಅದಕ್ಕೆ ಚೇಂಜ್ ಮಾಡ್ಬಿಟ್ಟು ಪ್ಲ್ಯಾನು ಇಲ್ಲಿಗೆ ಹಾಕ್ಬಿಟ್ಟವನೆ. ಗೈಸ್, ಸಾಗರ್ ತುಟಿ ನೋಡಿ ಗೈಸ್, ಹೊಳಿತಾ ಇದೆ. ನೀನು ಸಡೆ, ನಾನು ಸಡೆ, ನೀನು ಸಡೆ, ನಾನು ಸಡೆ, ನೀನು ಸಡೆ, ನಾನು ಸಡೆ. ಬ್ಯಾಡಿ ನೋಡಿ ಗೈಸ್, ಕಣ್ಬಿಟ್ಟು ಏನೋ ಕಾಣಿಸ್ತಾ ಇಲ್ಲ. ಗೈಸ್, ಎಲ್ಲರೂ ಸುವಾಗೆ ವಿಶ್ ಮಾಡಿ. ಅವ್ನ ಬರ್ತಡೇ ಆಗಿ ನಾನು ಈ ಬ್ಲಾಗ್ ಹಾಕೋಷ್ಟರಲ್ಲಿ 1 ವಾರ ಆಗಿರ್ತದೆ. ಬಿಲೇಟೆಡ್ ವಿಶ್ ಮಾಡಿಬಿಡಿ. ಸುವಾಗ್ ಹ್ಯಾಪಿ ಬರ್ತಡೇ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ, ನಮ್ಮ ಕುಟುಂಬದಿಂದ, ನನ್ನ ಕಡೆಯಿಂದ, ಎಲ್ಲರ ಕಡೆಯಿಂದನೂ ಹುಟ್ಟು ಹಬ್ಬದ ಆರ್ಥಿಕಗಳ ಶುಭಾಶಯಗಳು. ಅವಾಗಲೇ 11:59 ನಾನು ಫಸ್ಟ್ ವಿಶ್ ಮಾಡಿದೆ, ಕರೆಕ್ಟಾ? Happy birthday to you, happy birthday to you, happy birthday to you, happy birthday to you, happy birthday. Happy ತಿನ್ಸಿಲ್ಲ ಮಚ್ಚ, ಅಲ್ಲ happy birthday ಅನ್ನು. happy birthday same to you. ಏ ನನಗೆ ತಿನ್ಸೋ. ಸರಿ, ಇಲ್ಲಿ ಸಬ್ಸ್ಕ್ರೈಬರ್ಸ್ಗೂ ಸ್ವಲ್ಪ ತಿನ್ಸಿ. ಅಲ್ಲಪ್ಪ, ಆಡಿಯನ್ಸ್ಗೆ ಎಲ್ಲ ಯೂಟ್ಯೂಬ್ ಅಲ್ಲಿ ಇರು ಕೊಡಿಲ್ಲ, ನಾನು ತಿನ್ಸ್ಬಿಡ್ತೀನಿ. ಇವನು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ಗೆ, ಹೊಡೆದಾಕ್ಬಿಡಿ ಕಮೆಂಟ್ ಅಲ್ಲಿ. कुछ बोलो ना उसको. ಹ್ಯಾಪಿ ಬರ್ತ್ಡೇ. ಓಕೆ ಗೈಸ್, ರಾತ್ರಿ ಸುವಾಗ್ ಬರ್ತಡೇ ಎಲ್ಲ ಮುಗಿಸಿ ಬೆಳಗ್ಗೆ ಬಂದು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿಕೊಂಡು ತುಂಬ ಲೇಟಾಗಿ ಸ್ಲೋಪ್ಸ್ ಕಡೆ ಹೋಗ್ತಾ ಇದ್ವಿ. ಬಿಸಿಲು ಅಂತೂ ರಾರಾಜಿಸ್ತಾ ಇದೆ. ಆ್ಯಂಡ್ ಯಾವ ರೇಂಜಿಗೆ ಬರ್ತಾ ಇದೀವಿ ನೋಡಿ, ಕಾಲ್ ಮೇಲೆ ಕಾಲ ಹಾಕೊಂಡು ಹೆಂಗೆ ಕೂತವನೆ ಬಿಲಾಲಿ. ಸೊ ನಮ್ಮ ಸಾಗರ್ ಅವ್ರದ್ದೊಂದು ಟೆಕ್ನಾಲಜಿಯ ಮಾಡಿದ್ದಾರೆ. ಸಾಗರ್, ಏನು ಟೆಕ್ನಾಲಜಿಯ ತೋರಿಸು ಸಾಗರ್. ಏನಿಲ್ಲಪ್ಪ, ತೋರಿಸು ಸಾಗರ್. ಇರಲಿ, ಏನಿಲ್ಲ, ತುಟಿ ಏಟಾಗಿದೆಯಲ್ಲ ಇಲ್ಲಿ ಯಾರೋ ಚೆನ್ನಾಗಿ ಕಿಸ್ ಕೊಟ್ಬಿಟ್ಟವ್ರು ಗೈಸ್. ಫುಲ್ಲು ಮಖಮುತಿ ಎಲ್ಲ ಹೊಡೆದೋಗೈತೆ ಚಳಿಗೆ. ತೋರ್ಸೋಣ ನಿಮ್ದು ಸಾಗರ್ದು ಬೆಲ್ಟ್ ತೋರಿಸ್ತೀವಿ ಗೈಸ್. ತೋರ್ಸೋ. ಬೆಲ್ಟ್ ಹಾಕೊಂಡ್ರೆ ಚುಚ್ಚುತ್ ಮಚ್ಚ ಹೊಟ್ಟೆಗೆ, ಅದಕ್ಕೆ ತೋರ್ಸು. ಸ್ಲೋಪ್ಸ್ ಇಂದ ಬಿದ್ರೆ ಅದಕ್ಕೆ ನಾನೇನ್ ಮಾಡ್ದೆ, ಹಿಂಗ್ ಮಾಡ್ದೆ. ತೋರ್ಸಾಯ್ತು, ಏನ್ ಮಾಡ್ದೆ ಲ್ಯಾಗು? ನಾನೇನು ಮಾಡಿಲ್ಲಪ್ಪ, ಅಲ್ಲೇ ಅವ್ರನ್ನ ಕೇಳ್ದೆ, ಬೆಲ್ಟ್ ನ ಕೇಳ್ದೆ. ಅವ್ರ ಏನ್ ಕೊಟ್ರು, ಟೊಯ್ದಾರ ಕೊಟ್ರು, ಹಿಂಗ್ ಹಾಕೊಂಡ್ ಕಟ್ಕೋ, ತೋರ್ಸು. ಅವಾಗ ಬಿದ್ರುನು ಏಟಾಗಲ್ಲ. ತೋರ್ಸಾಯ್ತು. ಅದಕ್ಕೆ ನಾನೇನ್ ಮಾಡ್ದೆ, ನಾನು ಏನು ಮಾಡಿಲ್ಲ ಬಿಡಿ. ತೋರ್ಸಾಯ್ತು, ಏನಾಗಲ್ಲ. ಚೆನ್ನಮ್ಮನ ಕೆರೆ ಇಲ್ಲ ಐತೆ.
ಇವ್ರು ತೋರ್ಸು ಆಯ್ತು ತೋರ್ಸು ಮಚ್ಚಲ್ಲ ನಾನೇ ತೋರಿಸ್ತೀನಿ. ತೋರ್ಸು ಮಿಲ್ಕೇರಿ ಹೋಯ್ತಿ ಇವಾಗ ಒಳಗಡೆ ಗಡವ ಐತೆ ನೋಡು. ಮತ್ತೆ ಬಾಯ್ ಹೋಗ್ಬೇಕು ಬಂದ್ಬಿಟ್ಟ MRF ಟೈರ್. ತೋರ್ಸ ಸಾಗರ್ ನೀನ್ ತೋರ್ಸು ಟಾಪಿಕ್ ಡೈವರ್ಟ್ ಮಾಡ್ಬೇಡ ತೋರ್ಸ್ ಮಚ್ಚ. ದಾರ ಹಾಕೊಂಡಿದ್ದೀನಿ ಅಷ್ಟೇ. ಇದನ್ನ ಹಿಂಗ್ ಕಟ್ಕೊಂಡ್ರೆ ಏನು ತೋರ್ಸ್ ಆಯ್ತಲ್ಲ ಗೈಸ್ ನೋಡಿ ಏನೂ ಆಗಲ್ಲ. ಹಿಂಗೆ ದಾರ ಅಷ್ಟೇ, ಪ್ಲಾಸ್ಟಿಕ್ ದಾರ ಆದ್ರೂ ಫ್ಯಾಕ್ಟ್ರಿ ನೋಡಿ. ಓಕೆ ಗೈಸ್, ಇವತ್ತು ನಾವು ಮೇಲೆ ಹೋಗದೆ ಇಲ್ಲೇ ಬಂದು ಕೂತಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಸ್ಲೋಪ್ಸಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಯ್ಸ್ದು ಪರ್ಫಾರ್ಮೆನ್ಸ್ ನೋಡೋಕ್ಕೆ. ನೋಡಿ ಅಣ್ಣನ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರಲ್ಲ, ಅವ್ನು ಟ್ರೈನರು ಹಂಗೆ ಕೂತವನೆ, ಇವನು ಹಂಗೆ ಕೂತವನೆ. ಒಂದು ರನ್ ಮಾಡ್ತಾನೆ, ಅರ್ಧ ಗಂಟೆ ಕೂತ್ಕೋತಾನೆ. ಅರ್ಧ ಗಂಟೆಯಿಂದ ಮಾಡಿ ಒಂದು ರೌಂಡಿಗೆ ಕೂತಿ. ಇವನು ಕಾಸಿಮ್ ಅಂತ ಇನ್ಸ್ಟ್ರಕ್ಟರ್. ಇವನು ಒಳ್ಳೆ ಫಿಗರ್. ಇವನು ಯಾರಿಗೆ ಅಂದರೆ ಸುವಾಗ್ಯ ಗೈಸ್. ಒಳ್ಳೆ ನೋಡಿ ಅವನು ಅಳ್ಳಾಡ್ಸ್ಕೊಂಡು ಕೈ ಬಿಸ್ಕೊಂಡು ಬರೋದು. ಇವ್ನು ಬೋರ್ಡ್ ಎತ್ಕೊಂಡು ಬಂದ್ಬಿಟ್ಟಿರ್ತಾನೆ ಆಲ್ರೆಡಿ. ಅಲ್ಲಿ ಮ್ಯಾಡಿ ಮತ್ತು ಮೋನು ಹೋಗಿದ್ದಾರೆ. ನೋಡೋಣ ಬನ್ನಿ ಗೈಸ್. ಇಲ್ಲಿ ನೋಡಿ ಸ್ಲೋಪಲ್ಲಿ ಯಾವ ಆಟ ಆಡ್ತಾ ಇದ್ದಾರೆ. ಸ್ನೋ ಬೋರ್ಡು, ಸ್ಕೀ ಹಿಂದೆ ಸ್ನೋ ಬೋರ್ಡು. ಏನು ಮಸ್ತಲ್ಲ ನೋಡಿ ಗೈಸ್. ಅಲ್ಲಿ ಸುವಾಗ ಅಡ್ಡ ಹೋಯ್ತವನೆ, ಸುವಾಗ ಬಿದ್ದ ಗೈಸ್. ಅಲ್ಲಿಂದ ಬಂದ ಅಣ್ಣ ಬ್ರೇಕೇ ಹಿಡಿಲಿಲ್ಲ, ಡೈರೆಕ್ಟು ನೋಡಿ ಎಲ್ಲೋಗಿ ಬಿದ್ದವನೆ. ನನ್ನ ಬೋರ್ಡ್ ಅಲ್ಲೇ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಫುಲ್ ಸ್ನೋಮ್ಯಾನ್ ಆಗ್ಬಿಟ್ಟವನೆ. ಆಕ್ಸಿಡೆಂಟ್ ಕ್ರೇಜಿ ಆಯ್ತು. ಅವನು ಬಿದ್ದಿಲ್ಲ, ನಾನು ಬಿದ್ದಿಲ್ಲ ಅಲ್ಲ. ನಾನು ನೋಡ್ತಾ ಇದ್ದೆ ಹೆಂಗ್ ಬಿದ್ರು ಗೊತ್ತಾ ಇಬ್ರು. ಇವನು ಬೀಳ್ತಾರೆ ಅನ್ಕೊಂಡೆ. ಆ್ಯಂಡ್ ನನಗೂ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಗೈಸ್. ಇವ್ನು ಮಾಡ್ತಾವನೆ ಅಂದ್ಮೇಲೆ ನಾನು ಮಾಡೋಕ್ಕಾಗಲ್ವಾ? ಅದೇ ಕಾನ್ಫಿಡೆನ್ಸ್. ಯಾರಾದರೂ ಒಬ್ಬರು ಮಾಡ್ಬೇಕಷ್ಟೇ ಗೈಸ್. ಅದು ಇನ್ನೊಬ್ರಿಗೆ ಜೋಶ್ ತುಂಬೋದು. ನಾನು ಇನ್ನೊಂದು ಸಾಕು ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿ ಇನ್ನೊಂದು ರೌಂಡ್ ಹೋಗ್ಬೇಕು ಅನ್ಸೈತೆ. ಲಾಸ್ಟ್ ರೌಂಡ್ ಹೋಗ್ಬಿಡೋಣ ಗೈಸ್. ಗೈಸ್ ನೋಡಿ, ಇದು 4ನೇ ದಿನ 5ನೇ ದಿನ. ಇವಳೇ ಇಷ್ಟು ಸರಿ ಬಿದ್ದು ಕಲ್ತಿದ್ದಾಳೆ ಅಂದರೆ 100% ಇನ್ಯಾವುದು ದೊಡ್ಡ ವಿಷಯನೂ ಅಲ್ಲ. ನೋಡಿ ಸ್ವಲ್ಪ ರೆಸ್ಟ್ ಮಾಡು. ಉಸಿರಾಡು ಫಸ್ಟು. ಉಸಿರಾಡು ಸ್ವಲ್ಪ ಇರು, ರೆಸ್ಟ್ ಮಾಡು. ಇವಾಗ ಬಾ, ಆರಾಮಾಗಿ ಬರ್ಬೋದು. ಹಾಂ ಬಾ ಬಾ. 6.5 hours later. ಗೈಸ್, ನಾನೊಂದು ಲೈನ್ ಕೇಳಿದ್ದೆ. ಲೈನ್ ಏನಂತ ಹೇಳಿದ್ರೆ ಸೇವ್ ವಾಟರ್ ಶವರ್ ಟುಗೆದರ್ ಅಂತ. ಅದನ್ನ ಯಾರು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಏನ್ ಮಾಡ್ತಾ ಇದ್ದೀರಾ ಗೈಸ್? ಜಿಜಿ ನೋಡಿ, ಜಿಜಿ ಹಂಗೆ ಕಿತ್ತಾಡ್ತವ್ರೆ. ಓಕೆ, ಇಬ್ರು ಸೇವ್ ವಾಟರ್ ಶವರ್ ಟುಗೆದರ್ ಮಾಡಿ. ನಾವು ಮಾಡ್ತೀವಿ ಅಣ್ಣ. ಆಯ್ತಣ್ಣ, ನೀವು ಮಾಡಿ ಅಣ್ಣ. A few moments later. ಹೆಂಗೆ ಗೈಸ್ ರೆಡಿ ಆಗಿರೋದು? ಫುಲ್ಲು ಚಾಕಾಗಿ ರೆಡಿ ಆಗಿಬಿಟ್ಟಿದೀವಿ. ಇವಾಗ ನಾವು ರೆಡಿ ಆಗಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಸುವಾಗಣ್ಣನ ಬರ್ತ್ಡೇಗೆ ಆಚೆ ಹೋಗ್ತಾ ಇದೀವಿ. ನಿನ್ನೆ ಕಷ್ಟಪಟ್ಟು ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಕೇಕ್ ಎಲ್ಲ ಕಟ್ ಮಾಡಿಸಿದೀವಿ, ಅದು ಗುಲ್ಮರ್ಗಲ್ಲಿ. ಸೊ ಅದಕ್ಕೋಸ್ಕರ ಅಣ್ಣಂಗೆ ಇವಾಗ ಬ್ಲೇಡ್ ಹಾಕಕ್ಕೆ ಅಂತ ಹೇಳಿ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕಾಶ್ಮೀರಲ್ಲೇ ಒನ್ ಆಫ್ ದ ಬೆಸ್ಟ್ ಅಂಡ್ ಟಾಪ್ ಮೋಸ್ಟ್ 5 ಸ್ಟಾರ್ ಹೋಟೆಲ್ ಬಂದು ಖೈಬರ್ ರೆಸಾರ್ಟ್ಸ್ ಅಂತ ಇದೆ. ಸೊ ಅಲ್ಲಿಗೆ ಹೈಟಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಅಲ್ಲಿ ಹೋಗಿ ಏನ್ ಮಾಡ್ತೀವಿ, ಫೋಟೋ ಶೂಟ್ ಮಾಡಕ್ಕೆಲ್ಲ ರೆಡಿ ಆಗಿ ಅಲ್ಲೋಗಿ ಒಂದು ಸ್ವಲ್ಪ ಏನಾದ್ರು ಕೇಕ್ ಸಿಗುತ್ತೋ ಸಿಗೋಲ್ಲ ಗೊತ್ತಿಲ್ಲ. ಕೇಕ್ ಸಿಗಿದ್ರೆ ಅಲ್ಲೊಂದ್ಸರಿ ಕೇಕ್ ಕಟ್ ಮಾಡಿಸಿ ಏನಾದ್ರು ಲೈಟಾಗಿ ಕಾಫಿ ಗಿಫಿ ಏನಾದ್ರು ತಿನ್ಕೊಂಡು ಬರೋಣ ವಾಪಸ್. ಬನ್ನಿ. ಓಕೆ ಗೈಸ್, ಫೈನಲಿ ನಾವೆಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಖೈಬರ್ಗೆ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಈ ಪ್ರಾಪರ್ಟಿನ ನಮ್ಮ ಬಾಯ್ಸ್ಗೆಲ್ಲ ತೋರ್ಸೋಣ ಅನ್ನೋದೇ ಇರೋದು. ಬಾ ಚಲೋ. ಹೆಂಗಿದೆ ನೋಡಿ ಗೈಸ್ ಖೈಬರು. ಥ್ಯಾಂಕ್ ಯು, ಗುಡ್ ಈವ್ನಿಂಗ್. ಹಾಂ, ಇಲ್ಲಿಂದ ಬೆಚ್ಚಗಾಗತ್ತಪ್ಪ. ಕ್ರೇಜಿ ಗೈಸ್. ಇಲ್ಲೆಲ್ಲ ಇವಾಗ ಕುತ್ಕೊಂಡು ಹಾಡು ಹೇಳೋದು ಎಲ್ಲ ಪ್ರೋಗ್ರಾಮ್ ಇಟ್ಕೊತಾರೆ.
ಸೆಂಟ್ರಲ್ ಹೀಟೆಡ್ ಸಿಸ್ಟಮ್ಮು. ಆದರೂ ಮಸ್ತ್ ಅನ್ಕೊಳ್ಳಿ ಗೈಸ್, ಏನೇ ಅಂದರು. ಒನ್ಸ್ ಅಗೇನ್ ಗೈಸ್, ಲೆಟ್ ಮಿ ಶೋ ಯು ದ ವ್ಯೂ ಆಫ್ ಖೈಬರ್. ಹೆಂಗಿದೆ ನೋಡಿ, ಹೆಂಗಿದೆ ಮಚ್ಚ ಅದು ನೋಡಿ ಇಲ್ಲಿ, ಅದು ಹೀಟೆಡ್ ಸ್ವಿಮ್ಮಿಂಗ್ ಪೂಲು ಅಲ್ಲಿದೆಯಲ್ಲ ಅದು. 42 ಅಲ್ಲ, ಇವಾಗ 85. ಓಕೆ ಗೈಸ್, ಆರ್ಡರ್ ಬಂತು. ಇವಾಗ ಬರ್ಡೇಗೆ ವಿಶ್ ಮಾಡೋ ಮಚ್ಚ. 1,500 ರೂಪಾಯಿ ಕೇಕು. ಕೇಕ್ ಶೇರ್ ಆಗ್ತಂತಾನೆ. ಸೊ ಏನು ಮಸ್ತ್ ಹೋಗೈತೆ ಅದು, ಸಕ್ಕತ್ತಾಗೈತೆ. ಬ್ರೌನಿ ವಿತೌಟ್ ಚಾಕ್ಲೇಟ್. ಗುಡ್ ಮಾರ್ನಿಂಗ್ ಗೈಸ್, ಫೈನಲಿ ದ ಡೇ ಹ್ಯಾಸ್ ಕಮ್. ಯಾವ ದಿನ ಅಂತ ಹೇಳಿದ್ರೆ ನಾನು ಸಂಡೇ ನಾನು ಮ್ಯಾಡಿನ ಮತ್ತೆ ಮೋನುನ ಚೇರ್ ಕಾರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದಿನ ಬಂದೇ ಬಿಡ್ತು. ಸೊ ಇವ್ರು ಇವತ್ತು ಮತ್ತೆ ನಾಳೆ ಇರ್ತಾರೆ. ಸೊ ಇವತ್ತೇ ಅವ್ರನ್ನ ಚೇರ್ ಕಾರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಈ ಒಂದು ಚೇರ್ ಕಾರ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಗೊಂಡೋಲ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಇವರಿಬ್ಬರಿಗೆ ಅಯ್ಯೋ ಬಿದ್ದೋಗ್ಬಿಡ್ತಾ ಇದೆ, ಮಾಡ್ಸೋಣ. ಆ್ಯಂಡ್ ನಾನಂತೂ ಸೂಪರ್ ಎಕ್ಸೈಟೆಡ್. ಇವತ್ತೊಂದು ಒಳ್ಳೆ ಮಸ್ತ್ ದಿನ ಇರ್ತೈತೆ ಅಂತ ಅನ್ಕೊಳ್ಳಿ ಗೈಸ್. 100% ಬೀಳೋದು ಎದೋಳೋದು ಸ್ವಲ್ಪ ಜಾಸ್ತಿನೇ ಇರ್ತೈತೆ. ಮೋನು ನೋಡಿ ಫುಲ್ ಪ್ಯಾಕು. ಆ್ಯಂಡ್ ಈ ನನ್ನ ಮಗ ಮೋನು ಜಾಕೆಟ್ ಇಸ್ಕೊಂಡು ಹಾಕೊಂಡು ಹುಡುಗಿ ಥರ ನೋಡಿ, ಎರಡು ಒಂದೇ ಕಲರ್ ಅವೆ. ನೋಡಿದ್ರೆ ಕಪಲ್ಸ್ ಅನ್ಕೊಡ್ಬೇಕು, ಆಮೇಲೆ ಇಲ್ಲ ಇಬ್ರು ಹುಡುಗಿರೇ ಅನ್ಕೊಂತಾರೆ. ಬನ್ನಿ ಗೈಸ್, ಇವತ್ತು ನಾವು ಫೇಸ್ 1ಗೆ ಹೋಗ್ತಾ ಇಲ್ಲ, ಡೈರೆಕ್ಟಾಗಿ ಚೇರ್ ಕಾರ್ಗೆ ಹೋಗ್ತಾ ಇದ್ದೀನಿ. ಮೊನ್ನೆ ನಾನು ಫೇಸ್ 1 ಮಾಡಿದ್ದೆ. ಇವತ್ತು ಇವ್ರು ಕಲ್ತಿರೋ ಸ್ಪೀಡ್ಗೆ ಡೈರೆಕ್ಟ್ ಚೇರ್ ಕಾರ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚೇರ್ ಕಾರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಚೇರ್ ಕಾರು. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಆಲ್ರೆಡಿ ನಮ್ಮ ಟ್ರೈನರ್ಸ್ಗಳೆಲ್ಲ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಗೊಂಡೋಲ ಹತ್ರ. ಗೈಸ್, ಲೇಟ್ ಆಗಬಾರ್ದು ಅಂತ ಅನ್ಕೊಂಡು ಬೆಳಿಗ್ಗೆ 7:15 ಎದ್ದಿದ್ದೀವಿ. ಆದರೂ ಲೇಟ್ ಆಗೋಯ್ತು, ಬರೋದು 10 ಗಂಟೆ ಆಗೇ ಹೋಯ್ತು. ಬಟ್ ಲಾಸ್ಟ್ ಟೈಮ್ ಮೊನ್ನೆ ನಾವು ಬಂದಾಗ ಆನ್ಲೈನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಫುಲ್ ಪಾಸ್ಗಳನ್ನೆಲ್ಲ ಮುಂಚೆ ಆಫ್ಲೈನ್ ಇತ್ತು, ಇವಾಗ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಸೊ ಆನ್ಲೈನ್ ಮಾಡಿರೋ ಕಾರಣದಿಂದ ನಾವೆಲ್ಲ ಪ್ರೀ ಬುಕ್ಕಿಂಗು ಆನ್ಲೈನಲ್ಲೇ ಮಾಡ್ಕೋಬೋದು. ನಿನ್ನೆ ರಾತ್ರಿನೇ ಇವ್ರದ್ದೆಲ್ಲಾರ್ದು ಮಾಡಿಟ್ಬಿಟ್ಟಿದ್ದೀನಿ. ಸೊ ಅದೊಂದು ಟೆನ್ಷನ್ ಇಲ್ಲ. QR ತೋರಿಸೋದು ಹೋಗ್ತಾ ಇರೋದಷ್ಟೇ. ನೋಡಿ, ಫೈನಲಿ ಗೊಂಡೋಲ ಹತ್ರ ಬಂದು ರೀಚ್ ಆಗಿದ್ದೀವಿ. ಹೆಂಗಿರುತ್ತೋ ಇವತ್ತಿನ ದಿನ, ಏನಾಗುತ್ತೋ ಫುಲ್ಲು ಕನ್ಫ್ಯೂಷನ್ನು. ಆ್ಯಂಡ್ ನಮ್ಮ ಮ್ಯಾಡಿ ಮತ್ತೆ ಮೋನನ್ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನೀವು ಅನ್ಕೊಂತಾ ಇರ್ಬೋದು ಸಾಗರ್ ಸುವಾಗಿ ಎಲ್ಲಿ ಅಂತ, ಅವ್ರ ರೂಮಲ್ಲಿ ಮಲಗಿದ್ದಾರೆ ಅಷ್ಟೇ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲಿಗೆ ಬಿಡ್ತೀನಿ. ಆ್ಯಂಡ್ ಇನ್ನೊಂದೇನು ಗೈಸ್, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಒಬ್ಬೊಬ್ರಿಗೆ ಅಡ್ವೆಂಚರ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಅಡ್ವೆಂಚರ್ ಇಷ್ಟ ಆಗಲ್ಲ. ಇದು ಸ್ವಲ್ಪ ಆಕ್ಟಿವ್ ಸ್ಪೋರ್ಟು, ಲಕ್ಸುರಿ ಸ್ಪೋರ್ಟು. ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಜಾಸ್ತಿ ಸುಸ್ತಾಗುತ್ತೆ, ಆಗೋದೇ ಇಲ್ಲ. ಫಿಸಿಕಲಿ ಫಿಟ್ ಇರಲೇಬೇಕು. ಹಂಗಂತ ನಾನು ಫಿಟ್ ಇದ್ದೀನಿ ಅಂತಲ್ಲ, ಮೆಂಟಲಿ ಫಿಟ್ ಇದ್ದೀನಿ. ಅದಕ್ಕೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ರೆ 100% ಏನಿದ್ರು ಮಾಡ್ಬೋದು. ಇವ್ ನೋಡಿ, ನನಗೂ ಬುಸ ಆಲ್ರೆಡಿ ಇದೆ ಬಂದ್ಬಿಟ್ಟೈತೆ. ಯಾಕಂದರೆ ಇಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ಯೂಶಲಿ. ಕಂಪ್ಯಾರಿಟಿವ್ಲಿ ಈ ವೆದರ್ಗೆ ನಾವು ಬ್ರೀತ್ ಮಾಡ್ತೀವಲ್ಲ, ಬೇಗ ಸುಸ್ತಾಗ್ಬಿಡ್ತೀವಿ, ಬೇಗ ಉಸಿರಳಿಯಕ್ಕೆ ಶುರು ಆಗ್ಬಿಡುತ್ತೆ. ಇಷ್ಟು ಮಾತಾಡಿದ್ರೇ ಸುಸ್ತಾಗ್ಬಿಡ್ತೀನಿ. ಇದು ಬಿಡಿ, ಇನ್ನು ಮೇಲೆ ಹೋಗ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ ಹಿಂಗೈತೆ ಸ್ನೋಬೋರ್ಡು. ನಮ್ಮ ಬಾಯ್ಸ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಬನ್ರಪ್ಪ, ಡೈರೆಕ್ಟ್ ಚೇರ್ ಲಿಫ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ, ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿರೋದು ದೊಡ್ಡದಾಗಿ, ಫ್ರಮ್ ಸಿ ಲೆವೆಲ್ ಆಸ್ ದ ಆಕ್ಸಿಜನ್ ಲೆವೆಲ್ ಇಸ್ ಅಟ್ ಮಿನಿಮಲ್ ಫಾರ್ ಸಚ್ ಪೇಷಂಟ್ಸ್. ಆಸ್ತಮಾ ಆರ್ ಅಡ್ವೈಸ್ ನಾಟ್ ಟು ಟೇಕ್ ರೈಡ್. ಹಂಗೆ ನೋಡಿರಿ. ಹಾಯ್ ಬೋಲೋ ಬಾಯ್. ಗೈಸ್, ನಮ್ಮ ಟ್ರೈನರ್ ಬಂದರು ನೋಡಿ. ಆ್ಯಂಡ್ ನಮ್ಮ ಬಾಯ್ಸ್ ಇಲ್ವಾ ಕಾಯ್ತಾ ಇದ್ದಾರೆ. ಏನು ಅನಿಸ್ತಾ ಇದ್ದಪ್ಪ, ಹೆಂಗೈತೆ ಎಕ್ಸೈಟ್ಮೆಂಟು? ನಾರ್ಮಲ್ ಜನಕ್ಕೆ ಅಲ್ಲಿ ಕ್ಯೂ ಆ ಕಡೆ ಅಲ್ಲಿ ಹೋಗ್ತಾವ್ರಲ್ಲ. ಇವಾಗ ಏನಿರಲ್ಲ, ನಾವು ಒಂದು ರೈಡ್ ಮುಗಿಸ್ಕೊಂಡು ಬರ್ತೀವಿ. ಇವಾಗ ಇರಲ್ಲ ಬಿಡ, ನಮ್ಗೆ ಗೊತ್ತಾಗಲ್ಲ. ಹಾಯ್ ಬಾಯ್. ಬಡಿಯಾ, ಚಲೋ. ನಮಗೆ ಸಪ್ರೇಟ್ ಲೈನ್ ಇರುತ್ತೆ ಗೈಸ್. ಇವ್ರಿಗೆಲ್ಲ ಈ ಥರ, ನಮಗೆ ಬೇರೆ ಥರ ಇರುತ್ತೆ ನೋಡಿ ಗೈಸ್. ಎಲ್ಲ ಸ್ಕೀಗಳೆಲ್ಲ ಲೋಡ್ ಮಾಡ್ತಾ ಇರ್ತಾರೆ, ಅದಕ್ಕೆ ಇವ್ರು ಹತ್ಕೋತಾರೆ. ನೆಕ್ಸ್ಟ್ ಟ್ರಿಪ್ ನಾವು ठीक है आराम से जाइए, हम लोग नहीं आएंगे. ನೋಡಿ ಗೈಸ್, ಆಗ್ತಾ ಇರೋದು. ವೆಲ್ಕಮ್ ಟು ಗೊಂಡೋಲಾ. ಹೆಂಗೆ ಸೂಪರ್ ಜಾಗ ಇಲ್ಲ ಬಿಡಪ್ಪ, ನೆಕ್ಸ್ಟ್ ರೌಂಡ್ ಬರಪ್ಪ. चेयर कार लगेगा भाई, इसको क्या है ना, डर ही नहीं है. वो फॉलोइंग पे छोड़ता है, हमेशा कितना दूर तक जाए उतना दूर तक जाने देता है. हाँ, यही होना चाहिए. ಚೈಲ್ಡು ಅದು ಯಾವ್ದು ಇದೆಲ್ಲ ರೀಲ್ಸ್ ಮಾಡೋಣ. ಆಮೇಲೆ ಸ್ಟೋಲಿ ಹಿಂಗೆ ಆಡ್ತಾ ಇರ್ತೀನಿ, ಇನ್ನೊಂದು ಬೋರ್ಡಲ್ಲಿ ಹಿಂಗೆ ಆಡ್ತಾ ಇರ್ತೀನಿ. ಅಷ್ಟೇ ಮೂರು ವೇರಿಯೇಷನ್. ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಭಾಳ ಇಷ್ಟ ಗೈಸ್. ಯಾವಾಗಲೂ ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತ ಇರ್ತೀವಿ, ಕೊನೆಗೆ ಏನೋ ಮಾಡಲ್ಲ. ಏನೋ ಮಾಡಿದ್ರೆ ನೀವು ನೋಡೋಣ. ಕರೆಕ್ಟ್
ಆಗಿ ಹೇಳಿದ್ರಿ. ಹೇಗಿದೆ ಗೊಂಡಲ ಅಡಿ ಎತ್ಕೊಳ್ಳೆಲ್ಲ ಟಕ್ಕಂತ ತಿಳ್ಕೊಬೇಕು ಗೈಸ್. ಹೀಗೆ ನಮ್ಮ ಫ್ರೆಂಡ್ಸ್ನ ನಾನು ಬರೋದಕ್ಕಿಂತ ನಮ್ಮ ಫ್ರೆಂಡ್ಸ್ ಕರ್ಕೊಂಬತ್ತೀನಲ್ಲ ಅದು ಖುಷಿ. ಇಷ್ಟೇ ಗೊಂಡಲ ನೋಡು ಮಚ್ಚ ಮೇಲೆ ಹೆಂಗೈತೆ. ಇದು ಫೇಸ್ 1 ಅದು ಫೇಸ್ 2 ಅದು ಹಂಗೆ ಹೋಗ್ಬೇಕು. ಇವಾಗ ನಾವು ಚೇರ್ ಲಿಫ್ಟ್ಗೆ ಅಲ್ಲಿ ಇಳಿದ್ಬಿಟ್ಟು ಆ ಕಡೆ ಸೈಡಿಂದ ಹೋಗ್ಬೇಕು. ಬಾ ನಾವು ನೆನ್ನೆ ಎಲ್ಲ ಇಲ್ಲೇ ಇಳಿದು ಹೋಗಿದ್ದು ಗೈಸ್. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಚೇರ್ ಲಿಫ್ಟಲ್ಲಿ. ಸೂಪರ್ ಎಕ್ಸೈಟೆಡ್. ಶಿಷ್ಯ ಪುಕ ಪುಕ ಅಂತ ಆಯ್ತಾ? ಏನು ಅಂತಲ್ಲ ಮಜಾ ಬರ್ತಾ ಇತ್ತು ನನಗೆ. ಮಜಾ ಈಡಾಗಿ ಬರ್ಬೇಕು. ಈ ನನ್ನ ಮಗನ ಮೀಟ್ರ್ ಜಾಸ್ತಿ ಗೈಸ್. ನನಗೆ ಆ ಮೀಟ್ರೇ ಇಲ್ಲ. ಅಲ್ಲಿಂದ ಬರ್ತೀವಲ್ಲ ಎಷ್ಟು ಭಯ ಆಯ್ತಾ ಇರ್ತದೆ ಅಂದರೆ ನಾನು ಬೀದಿನ ಚಿಕ್ಕ ಫಸ್ಟ್ ಟೈಮ್ ಚೇರ್ ಲಿಫ್ಟಲ್ಲಿ ಹೋಗ್ತಾ ಇರೋದು. ಸೈಡ್ ಗೊತ್ತೈತೆ ಎಷ್ಟು ಅಪ್ಪ ಆಯ್ತು ನೋಡು ಮಚ್ಚ. ರೋಪು ಹಿಂದಕ್ಕೆ ಬರ್ತಾಯ್ತಿದ್ದು. ಓ ಏನೋ ರೆಡಿ ಮಾಡ್ತಾವ್ರಲ್ಲಿ. ಓಡುವ ಒಬ್ಬ ಹೆಂಗೈತೆ ನೋಡಿ ನೋಡಿ. ಓಡುವ ಬಿದ್ಲು. ಇಂತೂ ಎಲ್ಲ ರೆಡಿ ಆಗಿದ್ದೀವಿ. ಏನೋ ಒಂಥರ ಖುಷಿ ಎಲ್ಲರ ಮುಖದಲ್ಲೂ ನಗು ನೋಡಿ. ಇಲ್ಲಿಂದ ಹೋಗ್ತೀವಿ ಅಂದ್ರೆ ಕೆಳಗಡೆ. ಇವಾಗ ಸದ್ಯಕ್ಕೆ ವಿಡಿಯೋ ಮಾಡಲ್ಲ, ಸ್ವಲ್ಪ ಫಸ್ಟ್ ರನ್ ಅಲ್ವಾ, ಎಲ್ಲರದು ಫಸ್ಟ್ ಎಕ್ಸ್ಪೀರಿಯನ್ಸು ನೋಡೋಣ. A few moments later. Guys, literally one of the best experience ಅಂತ ಅನ್ಕೊಳ್ಳಿ. ನೋಡಿ ಸ್ನೋಫಾಲ್ ಆಗ್ತಾ ಇದೆ. ಚೇರ್ ಲಿಫ್ಟಿಂದ ಬರ್ತಾ ಇದ್ದೀವಿ. ಈ ಬೆಟ್ಟದ ಮೇಲೆ ಅಲ್ಲಿ ಮೋನು ಬೀಳ್ತಾವಳೆ. ಇಲ್ಲಿ ನೋಡಿ ಇವಾಗ ಢಮ್ ಅಂತ ಬೀಳ್ತಾ ನೋಡಿ ಇವನು. ಎಂಥ ಎಕ್ಸ್ಪೀರಿಯನ್ಸು ಗೈಸ್. ಲೈಟ್ ಸ್ನೋಫಾಲು, ಸ್ನೋ ಬೋರ್ಡಿಂಗು ನೋಡಿ ಬಿದ್ದ ಹೇಳ್ದೆ ತಾನೆ. ಕ್ರೇಜಿ ಎಕ್ಸ್ಪೀರಿಯನ್ಸು ಗೈಸ್. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಐ ಆಮ್ ಲವಿಂಗ್ ಇಟ್. ಚಲೋ ರೋಷನ್ ಭಾಯ್ ಆಜೋ. ಇಲ್ಲಿ ನೋಡಿ ಏನಂತ ಹೇಳಿದ್ರೆ ಸ್ವಲ್ಪ ವೆದರ್ ಫುಲ್ಲು ಝೀರೋ ವಿಸಿಬಿಲಿಟಿ ಆಗಿರೋದ್ರಿಂದ ಬಂಪ್ಸ್ ಕಾಣಿಸ್ತಾ ಇಲ್ಲ. ಎಲ್ಲಿ ಹಂಪ್ಸ್ ಇದೆ ಎಲ್ಲಿ ಏನಿದೆ ಅಂತ. ನೋಡಿ ಹೋಗ್ತಾವನೆ. ಕಾಲ್ ಮಾತ್ರ ಪ್ರಾಣ ಹೋಗೋಷ್ಟು ನೋತೈತೆ. ಸರಿ ಬನ್ನಿ ಹೋಣ ಗೈಸ್. ಚೇರ್ ಲಿಫ್ಟ್ ಏನು ಮಸ್ತಾಗಿದೆ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು ಗೈಸ್. ನಾನು ಇಷ್ಟು ಜೋಶಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ಅನ್ಕೊಂತಾ ಇರ್ಬೋದು. ನೋಡಿ ನಿಂತೋಯ್ತು. ನೀವೆಲ್ಲ ಅನ್ಕೊಂತಾ ಇರ್ಬೋದು ಏನು ಈ ನನ್ನ ಮಗ ಹುಚ್ಚ ನನ್ನ ಮಗ ಅಂತ. ನೋಡಿ ಸ್ನೋಫಾಲ್ ನೋಡಿ ಹೆಂಗ್ ಬೀಳ್ತಾ ಇದೆ. ನಾವು ಇವಾಗ ಆಲ್ಮೋಸ್ಟ್ ಮೌಂಟೇನ್ ಮಧ್ಯದಲ್ಲಿ ಇದೀವಿ. ಸ್ಟಾಪ್ ಆಗ್ಬಿಟ್ಟಿದೆ. ಹೆಂಗಿರುತ್ತೆ ನೋಡಿ ಕೆಳಗಡೆ ನೋಡಿದ್ರೆ ಅವ್ನು ಅಕ್ಕನ ಎಷ್ಟು ಅಡಿ ದಿಕ್ಕಾ ದೋ ಬೈ ನೀಚೆ. ಕಮ್ಮಿ ಅಂದ್ರು ಕಿತ್ನಾ 100 ಫೀಟ್ ಹೇ ನೀಚೆ. 60-70 feet. 60-70 ಫೀಟ್ 60-70 ಅಡಿ ಕೆಳಗಡೆ ಇದೀವಿ ನಾವು. ಮೇಲ್ ನೋಡಿ ಏನು ಕಾಣ್ತಲ್ಲ. ವಿಜಿಬಿಲಿಟಿ ಹೆಂಗಿರುತ್ತೆ ಗೊತ್ತಾ ಗೈಸ್. ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಪ್ರತಿಯೊಬ್ರು. ಇದನ್ನ ನನ್ನ ಅನಿಸಿಕೆ. ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಬಂದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೇನೆ ಈ ನನ್ನ ಮಗ ಇಲ್ಲ ಅಂತ ಇದ್ದ ಗೊತ್ತಾಗಲ್ಲ. ಏನು ಬರೀ ಬೆಳಗಿದೆ ಅನ್ಕೊಂತ ಇರುತ್ತೆ. ಇಲ್ಲಿ ಬಂದು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಶೆ. ಫಸ್ಟ್ ಇವನು ಹಂಗೆ ಇದ್ದ ಗೈಸ್. ಇವನು ಹಂಗೆ ಇದ್ದ. ಇವಾಗ ಅಸ್ಲಿ ಮಜಾ ಬಂದಿದ್ದ. ನಿನ್ನೆಯಿಂದ ಇವ್ನು ಮಜಾ ಬಂದು 3 ದಿವಸ 4 ದಿವಸ ಒಂದ್ ದಿವಸ ಎಲ್ಲ ರಜಾ ಹಾಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಶ್ರೀನಗರ್ಗೆ ಹೋಗಿ ಬಂದ. ನಾನು ಲಾಸ್ಟ್ ಡೇ ಶ್ರೀನಗರ್ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇವನೊಂದು ದಿವಸ ಸುಮ್ಮನೆ ರಜಾ ಹಾಕೊಂಡು ಸ್ನೋ ಬೋರ್ಡಿಂಗ್ ಶ್ರೀನಗರ್ಗೆಲ್ಲ ಹೋಗಿ ಬಂದ. ಹುಚ್ಚ ನನ್ನ ಮಗ. ಗಾಯ್ಸ್ ಬನ್ನಿ ಗಾಯ್ಸ್. ಬರಬೇಡಿ ಗಾಯ್ಸ್, ಮನೇಲಿ ಇರ್ತೀವಿ. ಯಾಕೆ ನಾವು ಪ್ರಮೋಷನ್ ಮಾಡ್ತಾ ಇದೀವಿ? ನಮ್ಗೆ ಬೇಕು. ನೀವು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಮ್ಗೆ ಇಲ್ಲ. ದುಡ್ಡು ಮಾಡಿ ಚೆನ್ನಾಗಿ ಬ್ಯಾಂಕಲ್ಲಿ ಇಕ್ಕಿ, ಅವಡೇ ಮಾಡಿಸಿ, ಬ್ಯಾಂಕಲ್ಲಿ ಇಕ್ಕಿ, ಆಸ್ತಿ ಮಾಡಿಸಿ, ಸೋತೋಗ್ಬಿಡಿ ಅಷ್ಟೇ. ನಿಮ್ಮ ಮಕ್ಳಿಗೂ ಅದೇ ಹೇಳ್ಕೊಡಿ. ಚೆನ್ನಾಗಿ ಓದೋ, ಫಸ್ಟ್ ರ್ಯಾಂಕ್ ಬಾರೋ, ಎಲ್ಲೂ ಹೋಗ್ಬೇಡ ಆಚೆ. ನಾನು ದುಡ್ಡು ಮಾಡ್ತೀನಿ, ತಿಂದ್ಬಿಟ್ಟು ಎತ್ಬಿಟ್ಟು ಮನೇಲಿ ಎಲ್ಲೂ ಹೋಗ್ಬೇಡ. ಎಕ್ಸ್ಪ್ಲೋರೇ ಮಾಡ್ಬೇಡ ವರ್ಲ್ಡ್. ಬೆಂಗಳೂರಲ್ಲಿ ಹುಟ್ಟಿದ್ದೆ, ಬೆಂಗಳೂರಲ್ಲೇ ಸತ್ತೋಗು. ಯಾವ ಬುಕ್ಕಲ್ಲಿ ಐತೆ ಇದು ತೋರಿಸ್ತಾರಪ್ಪ ಅಲ್ವಾ ಮಚ್ಚ? Books में ये सब नहीं है. ಆ್ಯಂಡ್ ಏನು ಗೊತ್ತಾ ಗೈಸ್, ಇಲ್ಲಿ ಬಂದಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಈ ಒಂದು ಮೆಸೇಜು ತಂದೆ ತಾಯಿಗೆ. ಓದೋವರೆಗೂ ಓದಿಸಿ, ಎಲ್ಲಿವರೆಗೂ PUC ಡಿಗ್ರಿ, ಬೇಸಿಕ್ ಡಿಗ್ರಿ ಏನು ಕಂಪ್ಲೀಟ್ ಮಾಡ್ಕೋಬೇಕು ಅಲ್ಲಿವರೆಗೂ ಓದಿ. ಜೊತೆಗೆ ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ. ಇವಾಗ ಒಬ್ಬೊಬ್ರಿಗೆ ಬಿಸ್ನೆಸ್ ಇರುತ್ತೆ, ಒಬ್ಬೊಬ್ರಿಗೆ ಏನೋ ಅವ್ರದ್ದೇ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಏನೇನೋ ಇರುತ್ತೆ ಗೈಸ್. ಈ ಒಂದು ಪ್ರಪಂಚ ನೋಡಿ, ದೇಶ ಸುತ್ತೋದ್ರಲ್ಲಿ, ಕೋಶ ಓದೋದ್ರಲ್ಲಿ ಏನೋ ಇದೆಯಲ್ಲ ಅದು ಬೇರೆ ಥರ. ಇಲ್ಲಿ ಎಷ್ಟು ಜನ ಸಿಗ್ತಾರೆ ಮಾತಾಡೋಕ್ಕೆ, ಅವ್ರದ್ದೇ ಒಂಥರ ಬಿಹೇವಿಯರ್ ಇರುತ್ತೆ. ಫಾರಿನರ್ಸ್ ಸಿಗ್ತಾರೆ, ಅವ್ರು ಮಾತಾಡೋ ರೀತಿ ಬೇರೆ ಇರುತ್ತೆ. ಇವಾಗ ನಾವು ಸಿಗ್ದವ್ರಿಗೆಲ್ಲ ನಾವು ಮಕ್ಕ ತಿರ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಹಂಗಲ್ಲ. ಸಿಗ್ದವ್ರಿಗೆಲ್ಲ ಹಾಯ್, ಗುಡ್ ಮಾರ್ನಿಂಗ್, ಹವ್ ಯು ಡೂಯಿಂಗ್, ಈ ಥರ ಎಲ್ಲರಿಗೂ ಮಾತಾಡಿಸ್ತಾ ಇರ್ತೀವಿ. ನಿಮ್ಗೊಂದು ಡಿಸಿಪ್ಲಿನ್ ಬರುತ್ತೆ, ಗೆಸ್ಚರ್ ಬರುತ್ತೆ. ಟ್ರಾವೆಲ್ ಮಾಡ್ತಾ ಇದ್ರೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ದುಡ್ಡು ಖರ್ಚಾಗುತ್ತೆ. ಹಂಗಂತ ಲಾಸ್ಟ್ ಕೊನೆ ದಿನ ಹಿಂಗಿರುತ್ತೆ ಹೇಳಿ. ನಾನು ಜೀವನದಲ್ಲಿ ಏನು ಮಾಡಿಲ್ಲ ಅನ್ನೋ ಥರ ಫೀಲ್ ಇರಬಾರ್ದು. ಆಮೇಲೆ ಇನ್ನೊಂದು, ಎಲ್ಲರೂ ಇವಾಗ ಕರೆಕ್ಟಾಗಿ ಏನು 25ಗೆ ಮದುವೆ ಆಗ್ಬಿಡ್ಬೇಕು, ಇಲ್ಲಾಂದ್ರೆ 25ಗೆ ಕೆಲಸ ತೊಗೊಂಡ್ಬಿಡ್ಬೇಕು,
ಸೆಟ್ಲ್ ಆಗ್ಬಿಡ್ಬೇಕು 30 ಅಂತಾರೆ. ಆಮೇಲೆ ಏನು ಲೈಫ್ 60 ವರ್ಷ ದುಡಿತಾನೆ ಇರ್ತೀರಾ, ಆಮೇಲೆ 60 ಆದ್ಮೇಲೆ ಎಂಜಾಯ್ ಮಾಡೋಣ ಅಂತೀರಾ. ಎನರ್ಜಿಯಲ್ಲಿ ಇರುತ್ತೆ ನೀವು ಎಂಜಾಯ್ ಮಾಡೋದಕ್ಕೆ, ಎಲ್ಲ ಹಿಂಗಾಗ್ಬಿಟ್ಟಿರ್ತೀರ. ಅವಾಗ ಎಂಜಾಯ್ ಮಾಡ್ಬೇಕಂದ್ರೆ ದುಡ್ಡು ಎಷ್ಟಿದ್ರು ನಿಮ್ ಕೈಲಿ ಎಂಜಾಯ್ ಮಾಡಕ್ಕಾಗಲ್ಲ. ಯಾವ್ಯಾವ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಅದನ್ನ ಮೈಂಡ್ ಸೆಟ್ ಇಂದ ತೆಗೆದ್ಬಿಡಿ. ಹುಟ್ಟಿದ್ವಿ, ಅವ್ನ ಅಮ್ಮನ 20 ವರ್ಷ ಓದ್ವಿ, ಆಮೇಲೆ 25 ವರ್ಷ ಇನ್ನೊಂದ್ಸತಿ ಕೆಲಸ ಮಾಡಿದ್ವಿ, ಆಮೇಲೆ ಮದುವೆ ಮಾಡಿದ್ವಿ, ಮಕ್ಳು ಮಾಡಿದ್ವಿ, ಅದ್ ಮದುವೆ ಮಾಡಿದ್ವಿ, ಮತ್ತೆ ಮೊಮ್ಮಕ್ಳು ನೋಡ್ಕೊಂಡ್ವಿ. ಅಷ್ಟೇ ಅಲ್ಲ ಲೈಫ್. ಆ ಝೋನಿಂದ ಆಚೆ ಬನ್ನಿ, ಬೇರೆದು ಪ್ರಪಂಚ ಇದೆ. ನಿಜ ಹೇಳಿದಾಗ ತುಂಬಾ ಸೀರಿಯಸ್ ಆಗಿ ಹೇಳ್ಬಿಟ್ವಿ, ಬಟ್ ಇದು ತುಂಬಾ ಮೀನಿಂಗ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಒಳ್ಳೆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನನಗನ್ಸಿದ್ನ ನಾನು ಹೇಳ್ತಾ ಇದ್ದೀನಿ. ಸರಿ ಅನ್ಸಿದ್ರೆ ಸರಿಯಾಗಿರೋರು ತಗೊಳ್ಳಿ, ತಪ್ಪು ಅನ್ಸಿದ್ರೆ ದಯವಿಟ್ಟು ತಲೆನೇ ಕೆಡಿಸ್ಕೊಬಿಡಿ, ಬಿಟ್ಬಿಡಿ. ನಿಮ್ಗೆ ಏನ್ ಅನ್ಸ್ತಾ ಇದೆ? ಇವಾಗ ಇರೋರೆಲ್ಲ ಬರೀ ವೀಕೆಂಡ್ಸ್, ಶನಿವಾರ ಭಾನುವಾರ ಮಾತ್ರ ಎಂಜಾಯ್ ಮಾಡಬೇಕು, ಸೋಮವಾರದಿಂದ ಶುಕ್ರವಾರವೂ ದುಡಿಬೇಕು, ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ದಯವಿಟ್ಟು ಅದರಿಂದ ಆಚೆ ಬನ್ನಿ. ಲೈಫ್ ಬೇರೆನೇ ಇದೆ. ದುಡಿಯಕ್ಕೆ ಎಷ್ಟೊಂದು ದಾರಿಗಳಿದೆ. ಬರೀ ಬೆಳಿಗ್ಗೆ ಎದ್ದು 9 ಗಂಟೆಗೆ ಹೋಗಿ 6 ಗಂಟೆಗೆ ಬರೋದೇ ಅಷ್ಟೇ ಅಲ್ಲ ಕೆಲಸ. ಅಷ್ಟೇ ಇದ್ದಿದ್ರೆ ಬೇರೆಯವರೆಲ್ಲ ಏನೇನು ಮಾಡ್ತಾ ಇದ್ರು ಪ್ರಪಂಚದಲ್ಲಿ. ಬರೀ ಎಲ್ಲರೂ ಆಫೀಸ್ಗೆ ಹೋಗಿ ಬರೋರೇ ಇರ್ತಿದ್ರು. ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಹೆಂಗಾಗಿದ್ದಾರೆ, ಅವ್ರು ಎಕ್ಸ್ಪ್ಲೋರ್ ಮಾಡಿರೋದಕ್ಕೆ ಆಗಿರೋದು. ನೀವು ಲೈಫಲ್ಲಿ ಹಂಗೆ ಸೆಟ್ಲ್ ಆಗೇ ಇರ್ತೀನಿ ಅಂದ್ರೆ ಹಂಗೆ ಇರ್ತೀರ, ಮನೇಲಿ ಇರ್ತೀರ. ಆ್ಯಂಡ್ ಇನ್ನೊಂದು ವಿಷಯ, ಯಾರು ದುಡ್ಡು ಖರ್ಚು ಮಾಡಕ್ಕೆ ಎದುರ್ಕೋತಾರಲ್ಲ ಅವ್ರು ಯಾವುದು ದುಡ್ಡು ಮಾಡೋಕ್ಕಾಗಲ್ಲ. ಇದೊಂದು ಬರ್ದಿಟ್ಕೊಳ್ಳಿ. ಆ್ಯಂಡ್ ಯಾರು ತಿನ್ನೋ ಉಣ್ಣಕ್ಕೆ ಇದಕ್ಕೆ ಕಂಜೂಸ್ತನ ಮಾಡ್ತಾರಲ್ಲ, ಕಂಜೂಸ್ ಮಾಡ್ಕೊಂಡು ಒಂದು ದಿವಸ ಕಂಜೂಸ್ತನದಲ್ಲೇ ಸೋತೋಯ್ತಾರೆ. ಇದು ನಾನು ಎಕ್ಸ್ಪೀರಿಯನ್ಸು, ನಾನು ನೋಡಿರೋದು. ಇವಾಗ ನೋಡಿ, ನಾನು ಖರ್ಚು ಮಾಡ್ತೀನಿ ಅಂದರೆ ನಂಗೆ ಹಂಗೆ ದುಡ್ಡು ಬರ್ತದೆ. ನಾನು ಅದನ್ನೇ ಸ್ವಲ್ಪ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ನಂಗೆ ದುಡ್ಡು ಬರಲ್ಲ. ಸೊ ಇದು ಒಬ್ಬೊಬ್ರದ್ದು ಅಂತಾರ, ಹಂಗಂತ ಸೇವಿಂಗ್ಸ್ ಇರಬಾರ್ದು ಅಂತಲ್ಲ. ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕು ಅಂತ ಹೇಳಿದ್ರೆ ಯಾರೂ ಬರಲ್ಲ, ನಿಮಗೆ ನೀವೇ ಆಗಬೇಕು. ಸೇವಿಂಗ್ಸ್ ಸಪ್ರೇಟು, ನಿಮ್ಮ ಎಂಜಾಯ್ಮೆಂಟು, ನಮ್ಮ ಮನಸ್ಸು ಖುಷಿ ಪಡೋದು, ನಿಮ್ಮ ದೇಹಕ್ಕೆ ದಂಡಿಸೋಂಥದ್ದು. ಇದರಲ್ಲಿ ನೋಡಿ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಎನರ್ಜಿ ಸಿಗುತ್ತೆ. ನೋಡಿ ಹೆಂಗೆ ಅಲ್ಲಿಂದ ಹೆಂಗಿದೆ ಪ್ರಪಂಚ, ಹೆಂಗಿದೆ ನೋಡಿ ಗೈಸ್. ನಾವಿಲ್ಲಿ -3, -5, -7 ಅಲ್ಲಿದ್ದೀವಿ. ಬೆಂಗಳೂರಲ್ಲಿ 30, 31, 28 ಡಿಗ್ರಿ ಐತೆ. 20ಗೆಲ್ಲ ಚಳಿ 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 ಅಂತೀವಿ. ಇಲ್ಲಿ ಮೈನಸ್ ಅಲ್ಲಿ ಇದೀವಿ ನಾವು. ಏನು ಆಯ್ತಲ್ಲ ನಮ್ಗೆ ಇವತ್ತು. ಸ್ನೋಫಾಲ್ ನೋಡಿ ಏನು ಮಸ್ತಾಗಿ ಆಗ್ತಾ ಇದೆ. ಕ್ರೇಜಿ ತರ ಮಸ್ತಾಗಿದೆ ಗೈಸ್. ಜಾಸ್ತಿ ಶೂಟ್ ಆಗ್ಬಿಟ್ಟಿದೀವಿ. ಏನಿಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ನಾವೇನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿಲ್ಲ ಲೈಫಲ್ಲಿ. ಇರೋವರೆಗೂ ನಾವ್ ಇದನ್ನ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ. ಇವನು ಫಸ್ಟ್ ಬರಲ್ಲ ಅಂತ ಕೂತಿದ್ದ. ಸಿ ಮಾಡೋದ್ನ ಬರಲ್ಲ ಅಂತ. ಶಿಶಾ ನೀನು ಬರಲಿಲ್ಲ ಅಂದ್ರೆ ರಿಗ್ರೆಟ್ ಮಾಡ್ತಾ ಇಲ್ಲ. ಹೌದು, 100% ಮಾಡ್ತಾ ಇದ್ದೆ. ನಿಂಗೆ ಆ ಲೈಫ್ ಟೈಮ್ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಗೊತ್ತಾ ಗೈಸ್. ನಾವೇನು ದುಡಿದ್ಬಿಟ್ಟು ಸಂಪಾದನೆ ಮಾಡ್ಕೊಂಡ್ ಬಂದಿಲ್ಲ. ಈ ಟ್ರಿಪ್ಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಮಾಡ್ತಾರೆ. ಈ ಥರದಕ್ಕೆ ಸಾಲ ಮಾಡಿ, ಅವ್ರ ಅಮ್ಮನ ಕುಡಿಯೋದಕ್ಕೂ ಇದಕ್ಕಲ್ಲ, ಈ ಥರ ಸಾಲ ಮಾಡಿ ಬನ್ನಿ, ಎಂಜಾಯ್ ಮಾಡಿ. ಆಮೇಲೆ ಅದು ರಿಗ್ರೆಟ್ ಇರೋದಿಲ್ಲ. ಅವನ ಕ್ರೇಜಿ ಆಗಿತ್ತಪ್ಪ ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಅಂತ. ಜೋಶಿತ್ ಬ್ಯಾಜ್ ಹೋಯ್ತಾರೆ. ಅವ್ರ ತಲೆ ನೋಡಿ ಪೂರಾ ಸ್ನೋ. ಓ ಮಸ್ತ್ ಗೈಸ್, ಹೆಂಗ್ ಬೀಳ್ತಾ ಇದೆ ಗೊತ್ತಾ ಸ್ನೋ ಫಾಲು. ಮಳೆ ಬಿದ್ದಂಗೆ ಬೀಳ್ತಾ ಇದೆ. ಇವ್ರು ನೋಡಿ ಟೀ ಒಳಗೆಲ್ಲ ಬೀಳ್ತಾ ಇದೆ ನೋಡಿ ಹೆಂಗ್ ಕಚ್ಕೊಬಿಟ್ಟವ್ರ ಪಾಪ. ನೋಡಿ ನಮ್ಮ ಟ್ರೈನರ್ಸ್ ಇಲ್ಲ ಅವ್ರೆ. ನೋಡಿ ಉಲ್ಟಾ ತಂದ್ರು, ಹೆಂಗ್ ತಗೊಳಕೊಂಡ್ಬಿಟ್ಟಿತ್ತು ಪಾಪ. ಗೈಸ್ ಅಂತೂ ಇಂತೂ 5 ರೌಂಡ್ ಮುಗಿಸಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೆ ನಾನಂತೂ. ನಮ್ಮ ಶಿಷ್ಯ ಮಾಡಿ ನಮ್ಗೆ ಸಪೋರ್ಟ್ ಕೊಟ್ಟ. ಈ ತರ ಒಬ್ರು ಸಾಥ್ ಕೊಟ್ಬಿಟ್ರೆ. ಪ್ರೊಫೆಷನಲ್ ಟ್ರೈನರ್ಸ್ 7 ಸತಿ ಅಷ್ಟೇ ಅಂತ ಹೋಗಿರೋದು. ಹೌದಾ? ನಾವು ಆಲ್ಮೋಸ್ಟ್ 5 ಇಲ್ಲ ಇನ್ನೂ ಹೋಗಿರ್ತಾರೆ. ಕೇಳು ಅವ್ರನ್ನ. भाई एक बंदा प्रोफेशनल वाला कितना बार जा सकता है इसको? 15 टाइम्स. कितना बजे का स्टार्ट करके? 11 बजे का स्टार्ट करके. मेरे को रेस्क्यू नहीं, शकीला चाहिए. ಅಯ್ಯೋ ಓಕೆ, ಕರೆಕ್ಟಾಗಿ ಆಪ್ನೆ ಒಂದು ಮಸಾಜಿಗೆ ಹೇಳ್ಬೇಕು, ಫೋನ್ ಮಾಡಿ ಬರೋಕ್ಕೆ ಇವಾಗಿರಿ. ಅವ್ನು ಮಾಡಕ್ ಬಿಡ, ಮಸಾಜ್ ಮಾಡ. ಇಲ್ಲ ನೋಡಿ ಇವಳಿಗೆ ಆಡ್ತಾವಳೆ. ನಂದೆಲ್ಲ ಆಯ್ತು, ಕೂತಿದ್ದೀನಿ ನೋಡ್ಕೊಂಡು. ಏನಿಗೂ ನೀನು ಫಿಗರ್ ಇವು ಸಿಕ್ಕಿದೆ ಚಾನ್ಸ್ ತವಿತ್ತು ಅನ್ನೊಂದು. ಸಾಗರ್ ಹೆಡ್ ಮಸಾಜ್ ಮಾಡಿಸ್ಕೊಂತವನೆ. ಯಾಕೆ ಹೇಳಿ, ಅವ್ನು ಬೇರೆ ಏನು ನೋವೇ ಇಲ್ವಲ್ಲ ಅವನಿಗೆ, ತಲೆ ನೋವು ಬಿಟ್ರೆ ಅಲ್ಲ. ಸಾಗರ್ ಫುಲ್ ಸ್ನೋ ಬೋರ್ಡಿಂಗ್ ಮಾಡಿ ಸುಸ್ತಾಗ್ಬಿಟ್ಟವ್ನು ಗೈಸ್ ಇವತ್ತು. ಎಷ್ಟು ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ಬಂದಿದ್ದಾನೆ ಅಂದರೆ 11:15 ಹೋಗಿ 1:15 ಬಂದಿದ್ದಾನೆ. ನೋಡಿ ಫಿಗರ್ ನೋಡು. ನಂದು ಸೆಕೆಂಡ್ ಟೈಮ್ ಫೇಸ್ ಟುಗೆ ಬರ್ತಾ ಇರೋದು. ಫಸ್ಟ್ ಟೈಮ್ ಟೂರಿಸ್ಟ್ ಆಗಿ ಬಂದಿದೆ, ಇವಾಗ ಸ್ನೋ ಬೋರ್ಡರ್ ಆಗಿ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ಕಾಣಿಸ್ತಾ ಇದೆ ಫೇಸ್ ಟು.
ಇಲ್ಲಿ ಟೋಟಲ್ 15 ರಿಡ್ಜ್ ಇದೆಯಂತೆ. 15 ರಿಡ್ಜಿಂದ ಸ್ನೋ ಬೋರ್ಡಿಂಗ್ ಮಾಡ್ಕೊಂಡ್ ಬರ್ತಾರೆ. ಇದೊಂದೇ ಗ್ರೀನ್ ಝೋನು, ಇದೊಂದೇ ಗ್ರೀನ್ ಝೋನ್, ಬೌದ್ ವಿಂಡೆ ಇದೊಂದೇ ಗ್ರೀನ್ ಝೋನು. ಮಿಕ್ಕಿದೆಲ್ಲಾನು ರೆಡ್ ಝೋನ್ ಅಂತೆ. ಆ ಕಡೆ ಸೈಡ್ ಇಂದ ಅದು ರೆಡ್ ಝೋನು, ಈ ಕಡೆ ಸೈಡ್ ಇಂದ ಇದು ರೆಡ್ ಝೋನ್. भाई टोटल कितना रिजेस है? ऑलमोस्ट होंगे 15 to 20 रिज. इसका नाम क्या है? जहाँ पे अभी हमें ये मेन रिज हो गया, वो एन बाउ फिर एस बाउ. हाँ अभी हम जा रहे हैं आर्मी रिज पे. आर्मी रिज. ये वाला कौन सा है? ये हो गया हापत खोड़. आपत खौड, ಬಿಯರ್ಸ್ ಬೌಲ್. ಏನೇನೋ ಐತೆ ಗೈಸ್, ಇವೆಲ್ಲ ಅರ್ಥನೇ ಆಗಲ್ಲ ಗೈಸ್. ನೋಡಿ ಫೇಸ್ ಟು ಹಿಂಗಿದೆ, ಅದೆಲ್ಲ ಲಡಾಖ್. ನೀವೇನ್ ನೋಡ್ತಾ ಇದೀರಲ್ಲ ಅದೆಲ್ಲ ಲಡಾಖ್. ಉಸ್ಕೋ ಕ್ಯಾ ಬೋಲ್ತೆ ಹೈ? ಓಕೆ सेमी टॉप हाई के लिए लोग जाते हैं क्योंकि वो गाइस ನೋಡಿ ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ. ऑर्डर खत्म किया होगा. इधर पाकिस्तान कहाँ पे है? पाकिस्तान यहाँ से नहीं दिखता है, इस तरह से, लेकिन इस साइड में है. इस साइड पे. ओ बहुत ठंड लग रहा है भाई इधर. हवा ट्राउजर को पहन के. ಗೈಸ್ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಉಸಿರಾಡಕ್ಕೂ ಆಗ್ತಾ ಇಲ್ಲ. ಹಾಂ ಹೆಂಗಿದೆ ನೋಡಿ, ಅದು ಲಡಾಖು. ಅದೇನು ಕಾಣಿಸ್ತಿದೆಯಲ್ಲ ಸ್ಟ್ರೈಟಲ್ಲಿ, ಇದು ಲೇ ಲಡಾಖು. ನಾವು ಹಿಂದೆ ಪಾಕಿಸ್ತಾನ ಬ್ಯಾಕ್ ಕಂಟ್ರಿ. ಇದೆಲ್ಲ ರಿಡ್ಜಸ್ಗಳು. ಅಂತೂ ಇಂತೂ ಫೇಸ್ಟಿಗೆ ಬಂದ್ಬಿಟ್ವಿ. ಖುಷಿ ಆಗ್ತಾಯಿದೆ ಒಂಥರ. ಒಂದು ಕಡೆ ಪುಕ ಪುಕ ಅಂತೈತೆ, ಇಲ್ಲಿಂದ ಕೆಳಗಡೆ ಹೆಂಗೆ ಹೋಗೋದು ಅಂತ. ಇನ್ನೊಂದು ಕಡೆ ಇಷ್ಟೊಂದು ಜನ ಅವರೇ, ಧೈರ್ಯ ಇದೆ. ಜಮ್ಶೀದ್ ಭಾಯ್, ये आप लोग कितना फीट के ऊपर है? ऑलमोस्ट 4300 के ऑल्टीट्यूड पे. 4300 फीट altitude. नॉट फीट मीटर्स. 14,000 feet above the sea level. ಸರಿ ಬಿಡು, 14,000 ಅಡಿ. ಯಪ್ಪ ಏನೇ ಇಲ್ಲ ಗೈಸ್. ಅಂತೂ ಇಂತೂ ಫೈನಲ್ ಇಷ್ಟು ದಿವಸ ಕಷ್ಟಪಟ್ಟು ಎದ್ದು ಬಿದ್ದು ಎಲ್ಲ ಮಾಡಿ ಇಷ್ಟು ದುಡ್ಡು ಖರ್ಚು ಮಾಡಿ ಕಲ್ತಿದ್ದಕ್ಕೆ ಫೇಸ್ ಟು ಬಂದಿದ್ದೀನಿ, ರೀಚ್ ಆಗಿದ್ದೀನಿ. ಯಾವ ಥರ ಸ್ನೋ ಸ್ಟ್ರಾಮ್ ಬರ್ತಾ ಇದೆ, ಚಳಿ ಆಗ್ತಾ ಇದೆ. 14,000 ಅಡಿ ಮೇಲೆ ಆಕ್ಸಿಜನ್ ಕಮ್ಮಿ ಇದೆ, ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಸ್ಟ್ರೈನ್ ಆದರೆ ಬುಸ ಬುಸ ಅಂತ ಇದ್ದೀನಿ, ಆಗ್ತಾನೆ ಇಲ್ಲ. ಇಲ್ಲಿ ನೋಡಿದ್ರೆ ಇವ್ರುಗಳೆಲ್ಲ ಎಷ್ಟು ಫಿಟ್ ಆಗವ್ರೆ, ಎಲ್ಲ ದಮ್ ಹೊಡ್ಬಿಟ್ಟು ಆರಾಮಾಗಿ ಓಡೋಯ್ತವ್ರೆ. ಸೈಕ್ ಆಗ್ತಾಯಿದೆ ಗೈಸ್. ಒಟ್ಟಿನಲ್ಲಿ ಏನೋ ಫಸ್ಟ್ ಟೈಮ್ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀನಿ. ಹೇಗಿರುತ್ತೋ ಗೊತ್ತಿಲ್ಲ, ದೇವರ ಆಶೀರ್ವಾದ, ನಿಮ್ಗಳ ಆಶೀರ್ವಾದ. ಖುಷಿ ಆಗ್ತಾಯಿದೆ. ಇಲ್ಲಿಂದ ಸ್ನೋ ಬೋರ್ಡ್ ಮಾಡ್ಕೊಂಡು ಹೋಗೋದು ಹೋದ ವರ್ಷದಿಂದ ನನ್ನ ಕನಸಾಗಿತ್ತು, ಒಂದು ವರ್ಷದಲ್ಲೇ ನೆರವೇರಿಸ್ತಾ ಇದ್ದೀನಿ. ಹೆಂಗಿದೆ ನೋಡಿ ನಮ್ಮ ಪ್ರಪಂಚ. ಅದು ಲೇ ಲಡಾಖ್ 3 ಸರಿ ಹೇಳಿದ್ದೀನಿ ಆಲ್ರೆಡಿ. ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ, ದಿಕ್ಕಾದೋ ಬೈ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಯಾರು ಬರಲ್ಲ ಅನ್ಕೊಂಡಿದ್ವಿ, ನಾನು ಎಲ್ಲೋದ್ರು ನಾನು ಬಂದ್ಮೇಲೆ ಎಲ್ಲ ಜನ ಬರ್ತಾರೆ. ಮಸ್ತ್ ಗೈಸ್, ಮಸ್ತ್ ಮಸ್ತ್. ಜನ್ನತ್ ಜನ್ನತ್. ಚಲೋ ಓಕೆ ಗೈಸ್, ಕೈಬರಿಂದ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಇವಾಗ ಊಟ ಮಾಡೋಕೆ ಹೋಗಬೇಕು. ಆ್ಯಂಡ್ ನಮ್ಮ ಬಾಯ್ಸ್ ಕೂಡ ಬಂದಿದ್ದಾರೆ ನೋಡಿ, ಯಶಸ್ ಬಂದಿದ್ದಾನೆ ಆ್ಯಂಡ್ ವಿನಯ್ ಬ್ರೋ ಬಂದಿದ್ದಾರೆ. ಇನ್ನು ಮುಂದಕ್ಕೆ ವ್ಲಾಗ್ಸ್ ಎಲ್ಲ ಅವ್ರ ಚಾನಲಲ್ಲಿ ಬರುತ್ತೆ, ನೀವು ಅಲ್ಲಿ ನೋಡ್ಕೊಬೋದು. ಸೊ ಯಾಕಂದರೆ ಇಲ್ಲಿ ನೋಡ್ತಾ ಇದ್ರೆ ಬೋರ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇದು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಯಶಸ್ ನೋಡಿ ಏನು ತೊಗೊಂಬಂದು ಕೊಟ್ಟಿದ್ದಾನೆ ನನಗೆ ದುಬೈಯಿಂದ. ಹಾಂ ಗಿಫ್ಟಾ ಮಚ್ಚ? ಹಾಂ ಮಾಗನೆ, ನಾನು ತುಂಬ ದಿವಸದಿಂದ ಕಾಯ್ತಾ ಇದ್ದಿದ್ದು. ಇವರೇ ಅನ್ಬಾಕ್ಸ್ ಮಾಡಿಸೋಣ. ಅನ್ಬಾಕ್ಸ್ ಮಾಡಿ ಬ್ರಾ. ನನಗೂ ಹುಚ್ಚಿಡ್ಸ್ತಾ ಇಲ್ಲ ಇಲ್ಲ, ಇದೆಲ್ಲ ಹುಚ್ಚಿಡ್ಸ್ಕೊಬಿಡಿ ನೀವು, ಇದು ನಮಗೆ ಮಾತ್ರ ಸರಿ. ನಂಗೆ ಸ್ಪೆಕ್ಸ್ ಒಂದು ಬೇಕು. ನಂದೇ ಐತೆ, ಕೊಡ್ತೀನಿ ತೊಗೊಂಡೋಗಿ. ಯೂಸ್ ಮಾಡಲ್ಲ ನಾನು. ಓಪನ್ ಮಾಡಿಲ್ಲ ಬೇಡ ನೀವು. ಓಪನ್ ಮಾಡಿ ಬ್ರೋ. ಅಯ್ಯಾ ಓಪನ್ ಆಗೈತೆ ಆಲ್ರೆಡಿ, ಅದು ಮಾಡಿ. ದುಬೈಯಿಂದ ತರಿಸಿರೋದು. ದುಬೈದ ತರಿಸಿ. ಹಾಂ ಓ ಸೌಕರ್ ಮಂದಿ. ಫೈನಲಿ ಬಂತು ನಮ್ಮದು. ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ ಗೈಸ್ ಇದಕ್ಕೆ. ಏನಿಲ್ಲ, ಬರೀ ಹೋಲ್ಗಳು. ಇಲ್ಲ ಆ್ಯಕ್ಚುಲಿ ಇದು ಅಲ್ಟ್ರಾ 3, ಅಲ್ಟ್ರಾ 1, 2, 3 3 ಜನ್ರೇಷನ್ ಕಾಯ್ದಿದ್ದೀನಿ ಇದನ್ನು ತೊಗೊಳ್ಳೋಣ ಅಂತ. ನಿಮ್ಮ ಹತ್ರ ಒಂದು ಇಲ್ಲ, ಇದು ಸೀರೀಸ್ ಹಳೇದು. ಇದೊಂದು ಸ್ವಲ್ಪ ಯಾವ್ದನ್ನ ನನಗೆ ಕೊಡ್ತಾರೆ, ತಗೊಳ್ಳಿ ಬ್ರೋ. ನಿನ್ನ ಹತ್ರ ಇಲ್ವಾ? ಆಪಲ್ ವಾಚ್ ಇಲ್ವಾ? ಆಯ್ತು, ಯಾರು ತಗೊಳ್ಳಿ. ಎಲ್ಲಾದರೂ ಇರು
ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.